13 ರಾಜ್ಯಗಳಲ್ಲಿ ಬರದಿಂದ ಸಾಗಿದ ಮತದಾನ. ಈಶಾನ್ಯ ರಾಜ್ಯಗಳಲ್ಲಿ ಅತಿ ಹೆಚ್ಚು ವೋಟಿಂಗ್. ಕರ್ನಾಟಕದಲ್ಲಿ 50.93% ಮತದಾನ. ರಾಜ್ಯದ ಹಲವೆಡೆ ಗಣ್ಯಾತಿ ಗಣ್ಯರಿಂದ ಮತದಾನ. ಸ್ವಂತ ಊರಿನಲ್ಲಿ ರಾಜಕಾರಣಿಗಳಿಂದ ವೋಟಿಂಗ್. ಸಿಎಂ, ಡಿಸಿಎಂ ಸೇರಿ ಹಲವರಿಂದ ವೋಟ್. ಮತದಾನದ ಹಕ್ಕು ಚಲಾಯಿಸಿದ ಸ್ಯಾಂಡಲ್ವುಡ್ ಸ್ಟಾರ್ಸ್. ಯಶ್, ಸುದೀಪ್, ಉಪೇಂದ್ರರಿಂದ ವೋಟಿಂಗ್. ಕ್ಯೂನಲ್ಲಿ ನಿಂತು ದರ್ಶನ್, ಧ್ರುವ ವೋಟ್. ಸರ್ಜಾಪುರ ಮತಗಟ್ಟೆಯಲ್ಲಿ ರೌಡಿ ಶೀಟರ್ ಪುಂಡಾಟ. ಶ್ರೀನಿವಾಸ್ ಅಲಿಯಾಸ್ ಕಟಿಂಗ್ ಸೀನಾ ಗ್ಯಾಂಗ್ ಗಲಾಟೆ. ಬಿಜೆಪಿ ಕಾರ್ಯಕರ್ತರ ಮೇಲೆ ಹಲ್ಲೆ, ದಾಂಧಲೆ ನಡೆಸಿ. ನಮಸ್ಕಾರ, ನಾನು ಕೆಜೆ ಹಳ್ಳಿ ಸುರೇಶ್. ರಾಜ್ಯದಲ್ಲಿ ವೋಟಿಂಗ್ ಬರದಿಂದ ಸಾಗ್ತಾ ಇದೆ. ಈ ಕುರಿತ ಒಂದು ಬ್ರೇಕಿಂಗ್ ನ್ಯೂಸ್ ನೋಡೋಣ. ರಾಜ್ಯದಲ್ಲಿ ಮತದಾನ ಇನ್ನಷ್ಟು ಚುರುಕುಗೊಂಡಿರುವಂಥದ್ದು. ಮಧ್ಯಾಹ್ನದ 3 ಗಂಟೆಯವರೆಗೆ ಬಿರುಸಿನ ಮತದಾನ ನಡೀತಾ ಇದೆ. ರಾಜ್ಯಾದ್ಯಂತ 50.93% ವೋಟಿಂಗ್ ಆಗಿರುವಂಥದ್ದು. ಚಿತ್ರದುರ್ಗ 52%, ಹಾಸನ 56%, ಬೆಂಗಳೂರು ದಕ್ಷಿಣ 41%, ಬೆಂಗಳೂರು ಉತ್ತರ 40%, ಬೆಂಗಳೂರು ಸೆಂಟ್ರಲ್ 40%, ಬೆಂಗಳೂರು ಗ್ರಾಮಾಂತರ 50%, ಉಡುಪಿ ಚಿಕ್ಕಮಗಳೂರು 57%, ಕೋಲಾರ 55%, ತುಮಕೂರು 57%, ಮೈಸೂರು ಲೋಕಸಭಾ ಕ್ಷೇತ್ರ 54%, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ 56%, ಚಾಮರಾಜನಗರ 55%, ಮಂಡ್ಯ 57%, ದಕ್ಷಿಣ ಕನ್ನಡ 59% ಮತದಾನ ನಡೆದಿರುವಂಥದ್ದು. ರಾಜ್ಯದಲ್ಲಿ ಮತದಾನ ಪ್ರಕ್ರಿಯೆ ನಿಧಾನಕ್ಕೆ ಚುರುಕುಗೊಂಡಿದೆ. ಬಿರು ಬಿಸಿಲಿನ ನಡುವೆಯೂ ಮತದಾರರು ತಮ್ಮ ಮತ ಹಕ್ಕನ್ನು ಚಲಾವಣೆ ಮಾಡ್ತಾ ಇದ್ದಾರೆ. ರಾಜ್ಯದ ಮೊದಲ ಹಂತದ ಲೋಕಸಭಾ ಚುನಾವಣೆಯ 14 ಲೋಕಸಭಾ ಕ್ಷೇತ್ರಗಳಿಗೆ ಇವತ್ತು ಬೆಳಗ್ಗೆ 7ರಿಂದ ಮತದಾನದ ಪ್ರಕ್ರಿಯೆ ಶುರುವಾಗಿರುವಂಥದ್ದು. ಯುವಕರು, ವಯೋವೃದ್ಧರು, ಸ್ಟಾರ್ಸ್ಗಳು, ಹೀಗೆ ಎಲ್ಲ ವಲಯದ ಜನರು ಕೂಡ ಸಾಂವಿಧಾನಿಕವಾಗಿ ತಮಗೆ ಸಿಕ್ಕಿರುವ ಮತ ಹಕ್ಕನ್ನು ಅತ್ಯಂತ ಖುಷಿಯಿಂದ, ಸಂಭ್ರಮದಿಂದ ಚಲಾವಣೆ ಮಾಡ್ತಾ ಇದ್ದಾರೆ. ನೀವೀಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಮತದಾನ ಮಾಡುವ ಸಲುವಾಗಿಯೇ ಕಾರ್ಮಿಕರಿಗೆ ಮತ್ತು ಬೇರೆ ಬೇರೆ ಸರ್ಕಾರಿ ಅಧಿಕಾರಿಗಳಿಗೆ ಸಾರ್ವತ್ರಿಕ ರಜೆ ಘೋಷಣೆ ಮಾಡಲಾಗಿದೆ. ಕೆಲವೆಡೆ ಯಾವುದೇ ತರಹದ ಅಹಿತಕರ ಘಟನೆಗಳಾಗದಂತೆ ಮುನ್ನೆಚ್ಚರಿಕೆಯನ್ನು ಚುನಾವಣಾ ಆಯೋಗ ವಹಿಸ್ಕೊಂಡಿರುವಂಥದ್ದು. ಬಿರು ಬಿಸಿಲನ್ನು ಲೆಕ್ಕಿಸದೆ ಮತದಾರರು ತಮ್ಮ ಮತ ಹಕ್ಕನ್ನು ಚಲಾವಣೆ ಮಾಡ್ತಾ ಇದ್ದಾರೆ. ನಿಧಾನಕ್ಕೆ ಮಧ್ಯಾಹ್ನ ಆದ ನಂತರ ಮತದಾನದ ಪರ್ಸೆಂಟೇಜ್ ಏರಿಕೆ ಆಗ್ತಾ ಇದೆ. ಮಧ್ಯಾಹ್ನ 2ರಿಂದ 3 ಸ್ವಲ್ಪ ಬಿರು ಬಿಸಿಲು ಏರುವಂಥ ಸಮಯ ಅದು. ಇನ್ನೇನು 1 ಗಂಟೆ ಅಷ್ಟೇ ಬಾಕಿ ಇದೆ. 6 ಗಂಟೆಗೆ ಮತದಾನ ಪ್ರಕ್ರಿಯೆ ಮುಕ್ತಾಯಗೊಳ್ಳುತ್ತೆ. ಬೆಳಗ್ಗೆ 7ರಿಂದ ಶುರುವಾಗಿರುವಂಥದ್ದು ಸಂಜೆ 6ಕ್ಕೆ ಮತದಾನ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತೆ. ಈಗಾಗಲೇ 51% ರಾಜ್ಯಾದ್ಯಂತ ಮತದಾನ ಪ್ರಕ್ರಿಯೆ ನಡೆದಿರುವಂಥದ್ದು. ನಾವು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ವಿ. ಬೇರೆ ಬೇರೆ ಅಶ್ವಿನಿ, ಪುನೀತ್ ರಾಜ್ಕುಮಾರ್ ಅವರು, ವಿಶ್ವನಾಥ್, SR ವಿಶ್ವನಾಥ್ ಅವರು ತಮ್ಮ ಮತ ಹಕ್ಕನ್ನು ಚಲಾವಣೆ ಮಾಡಿದ್ದಾರೆ. ಸ್ಟಾರ್ಸ್ಗಳು ಕರ್ನಾಟಕದಲ್ಲಿ
ಇವತ್ತು 14 ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾನ ಪ್ರಕ್ರಿಯೆ ಶುರುವಾಗಿರುವಂಥದ್ದು. ಎಲ್ಲ ರಾಜಕಾರಣಿಗಳು, ಪಕ್ಷದ ಕಾರ್ಯಕರ್ತರು, ಸೆಲೆಬ್ರಿಟಿಗಳು, ಸಾಮಾನ್ಯ ಜನರು ಎಲ್ಲರೂ ಕೂಡ ಮತ ಹಕ್ಕನ್ನು ಚಲಾವಣೆ ಮಾಡಿರುವಂಥದ್ದು. ಕೆಲವರು ಬೆಂಗಳೂರಿನಿಂದ ಬೇರೆ ಬೇರೆ ತಮ್ಮ ತವರು ಜಿಲ್ಲೆಗಳಿಗೆ, ತವರು ಊರುಗಳಿಗೆ ತೆರಳಿ ತಮ್ಮ ಮತ ಹಕ್ಕನ್ನು ಚಲಾವಣೆ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಭಾಗದಲ್ಲಿ ಅತಿ ಹೆಚ್ಚು ಮತದಾನ, 51% ಮತದಾನ ಆಗಿರುವಂಥದ್ದು. ಕೋಲಾರ 55%, ತುಮಕೂರು 57%, ಮೈಸೂರು 54%, ಚಿಕ್ಕಬಳ್ಳಾಪುರ 56%, ಚಾಮರಾಜನಗರ 55%, ಮಂಡ್ಯ 57%, ದಕ್ಷಿಣ ಕನ್ನಡ ಅತಿ ಹೆಚ್ಚು 59% ಮತದಾನ ಆಗಿರುವಂಥದ್ದು. ಬೇರೆ ಬೇರೆ ಭಾಗಗಳಲ್ಲಿ ಇನ್ನೂ ಹೆಚ್ಚು ಆಗಬೇಕಾಗಿತ್ತು. ಯಾಕೆಂದರೆ ಚುನಾವಣಾ ಆಯೋಗ 100ಕ್ಕೆ 100ರಷ್ಟು ಮತದಾನ ಆದರೆ ಅದೊಂದು ಪ್ರಜಾತಂತ್ರದ ಹಬ್ಬಕ್ಕೆ ಒಂದು ಸಂಪೂರ್ಣ ಮುನ್ನುಡಿ ಬರೆದಂಗೆ ಆಗುತ್ತೆ ಅಂತ. ಯಾವಾಗ ಜನರು ಈ ಮತ ಹಕ್ಕಿನಿಂದ ಹಿಂದೆ ಸರಿತಾರೆ ಆವಾಗ ಸರಿಯಾದಂತಹ ಒಂದು ತೀರ್ಪನ್ನು ನಿರೀಕ್ಷೆ ಮಾಡೋದಕ್ಕೆ ಆಗೋದಿಲ್ಲ. ಅತಂತ್ರ ಸ್ಥಿತಿ ಬರ್ಬೋದು. ಆಮೇಲೆ ಜನರ ತೀರ್ಪಿಗೆ ಅನುಗುಣವಾಗಿ ಏನು ಅಭ್ಯರ್ಥಿಗಳು ಆಯ್ಕೆ ಆಗೋದಿಲ್ಲ. ಆಮೇಲೆ ಗೊಣಗುವಂಥದ್ದು. ಬೆಳಗ್ಗೆ 6ರಿಂದ ಬೆಳಗ್ಗೆ 7 ಗಂಟೆಯಿಂದ ಈಗ ಮತದಾನ ಪ್ರಕ್ರಿಯೆ ಆರಂಭ ಆಗಿದೆ. ಇನ್ನೇನು 1 ಗಂಟೆ ಅಷ್ಟೇ ಬಾಕಿ ಇರುವಂಥದ್ದು. 1 ಗಂಟೆಗೆ 6 ಗಂಟೆಗೆ ಮತ ಚಲಾವಣೆಯ ಪ್ರಕ್ರಿಯೆ ಸಂಪೂರ್ಣ ಸ್ಥಗಿತಗೊಳ್ಳುತ್ತೆ. ಕಾರ್ಯಕ್ರಮವನ್ನು ನಮ್ಮ ವಾರ್ತಾ ಪ್ರಸಾರವನ್ನು ವೀಕ್ಷಣೆ ಮಾಡ್ತಿರುವಂಥ ವೀಕ್ಷಕರು ಕೂಡ ಹೋಗಿ ಮತದಾನವನ್ನು ಮಾಡಲಿ, ಮತ ಹಕ್ಕನ್ನು ಚಲಾವಣೆ ಮಾಡಲಿ ಅನ್ನುವಂಥದ್ದು ನಮ್ಮ ಆಶಯ. ಯಾಕೆಂದರೆ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ಪ್ರಜೆಗೆ ಸಾಂವಿಧಾನಿಕವಾಗಿ ಸಿಕ್ಕಿರುವಂಥ ಒಂದು ಅವಕಾಶ ಇದು. ಸಿದ್ಧಗಂಗಾ ಮಠದ ಸ್ವಾಮೀಜಿಗಳು ಕೂಡ ತಮ್ಮ ಮತ ಹಕ್ಕನ್ನು ಚಲಾವಣೆ ಮಾಡಿರುವಂಥ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಮೈಸೂರಿನಲ್ಲಿ ಯದುವೀರ್ ಒಡೆಯರ್ ಅವರು ಕೂಡ ತಮ್ಮ ಪತ್ನಿಯೊಂದಿಗೆ, ತಮ್ಮ ತಾಯಿಯೊಂದಿಗೆ ಮತ ಹಕ್ಕನ್ನು ಚಲಾವಣೆ ಮಾಡಿದ್ದಾರೆ. ಮಂಡ್ಯ 57% ಮತ್ತು ದಕ್ಷಿಣ ಕನ್ನಡ 59% ಮತದಾನ. ಚುನಾವಣಾ ಆಯೋಗ ನಿರೀಕ್ಷೆ ಮಾಡಿತ್ತು ಇನ್ನೂ ಹೆಚ್ಚಿನ ಮತದಾನ ರಾಜ್ಯದಲ್ಲಿ ನಡೆದರೆ ಒಳ್ಳೆಯದು ಅಂತ. ಜನ ಕೂಡ ಇದರಲ್ಲಿ ಆಸಕ್ತಿಯನ್ನು ತೋರಬೇಕು. ರಾಜ್ಯದ ಹಲವೆಡೆ ಗಣ್ಯಾತಿ ಗಣ್ಯರಿಂದ ಮತದಾನ ನಡೆದಿದೆ. ಈ ಕುರಿತ ಒಂದು ಬ್ರೇಕಿಂಗ್ ನ್ಯೂಸ್ ನೋಡೋಣ. ರಾಜ್ಯದ ಹಲವೆಡೆ ಗಣ್ಯಾತಿ ಗಣ್ಯರಿಂದ ಮತದಾನ ಮಾಡಿರುವಂಥದ್ದು. ಸ್ವಂತ ಊರಿನಲ್ಲಿ ರಾಜಕಾರಣಿಗಳಿಂದ ಮತದಾನ. ಸಿಎಂ ಸಿದ್ದರಾಮಯ್ಯ, ಎಚ್ ಡಿ ಕುಮಾರಸ್ವಾಮಿ, ಮಾಜಿ ಸಚಿವ ಸುಧಾಕರ್, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಮಾಜಿ ಸಂಸದೆ ಶೋಭಾ ಕರಂದ್ಲಾಜೆ, ಶಾಸಕ ಮುನಿರತ್ನ, ಶಾಸಕ ಎಸ್.ಆರ್. ವಿಶ್ವನಾಥ್, ಮಾಜಿ ಪ್ರಧಾನಿ ದೇವೇಗೌಡ, ಮಾಜಿ ಸಚಿವ ಮಾಧುಸ್ವಾಮಿ ಸೇರಿದಂತೆ ಹಲವು ರಾಜಕೀಯ ಗಣ್ಯರು ತಮ್ಮ ಸ್ವಂತ ಊರಿನಲ್ಲಿ, ತವರು ಕ್ಷೇತ್ರದಲ್ಲಿ ಮತದಾನ ಹಕ್ಕನ್ನು ಚಲಾವಣೆ ಮಾಡಿರುವಂಥದ್ದು. ರಾಜ್ಯದ ರಾಜಕಾರಣಿಗಳು, ಗಣ್ಯಾತಿ ಗಣ್ಯ ರಾಜಕಾರಣಿಗಳು ತಮ್ಮ ಮತ ಕಾನ್ಸ್ಟಿಟ್ಯುಯೆನ್ಸಿಯಲ್ಲಿ ಅಂದರೆ ತಮ್ಮ ಸ್ವಂತ ಊರಿಗೆ ತೆರಳಿ ತಮ್ಮ ಮತ ಹಕ್ಕನ್ನು ಚಲಾವಣೆ ಮಾಡಿದ್ದಾರೆ. ಸಿದ್ದರಾಮಯ್ಯ, ಎಚ್ ಡಿ ಕುಮಾರಸ್ವಾಮಿ, ದೇವೇಗೌಡರು, ಮಾಜಿ ಸಚಿವ ಸುಧಾಕರ್, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಮಾಜಿ ಸಂಸದೆ ಶೋಭಾ ಕರಂದ್ಲಾಜೆ, ಶಾಸಕ ಮುನಿರತ್ನ, ಹೀಗೆ ಪ್ರಮುಖ ಪಕ್ಷಗಳ ರಾಜಕೀಯ ನಾಯಕರುಗಳು ತಮ್ಮ ಮತ ಹಕ್ಕನ್ನು ಚಲಾವಣೆ ಮಾಡಿದ್ದಾರೆ.
ನಾವು ನಿಮಗೆ ಚಿತ್ರಗಳಲ್ಲಿ ತೋರಿಸ್ತಾ ಇದ್ದೇವೆ. ಸುಧಾಕರ್ ಅವರು ಮತದಾನ ಮಾಡಿ ಮತ ಹಕ್ಕನ್ನು ಚಲಾವಣೆ ಮಾಡಿರುವಂಥದ್ದು. ಶೋಭಾ ಕರಂದ್ಲಾಜೆ ಅವರು ಖುಷಿಯಿಂದ ಮತದಾನ ಮಾಡಿ ಖುಷಿಯಾಗಿ ಬರ್ತಾ ಇದ್ದಾರೆ. ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳಿಗೆ SR ವಿಶ್ವನಾಥ್. ರಾಜ್ಯದ ರಾಜಕೀಯ ಗಣ್ಯಾತಿ ಗಣ್ಯರು ತಮ್ಮ ಮತ ಹಕ್ಕನ್ನು ಚಲಾವಣೆ ಮಾಡಿದ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಹಿತದೃಷ್ಟಿಯಿಂದ ಎಲ್ಲರೂ ಮತ ಚಲಾಯಿಸಬೇಕು, ಈ ದೇಶನ ಯಾರು ಹಿಡಿಬೇಕು ಅಂತ ಹೇಳಿ ಜನತೆ ಆರಿಸ್ಕೊಳ್ಳಿಕ್ಕೆ ಇದೊಂದೇ ಮಾರ್ಗ. ನಾನು ಈಗ ನಮ್ಮ ಮನೆಯವ್ರ ಜೊತೆ ಮತದಾನ ಮಾಡಿ ಬಂದಿದ್ದೀನಿ. ಎಲ್ಲರೂ ಮತ ಚಲಾಯಿಸಿ ಹೇಳಿ ಕೇಳ್ಕೊತೀವಿ. ಒಂದು 7:30 ಇಂದ 8 ಗಂಟೆ ಒಳಗಡೆ ಹೋಗಿ ಮತಯಾಚನೆ ಮತ ಹಾಕ್ತೀನಿ. ಮತ ಹಾಕೋ ಮುಖಾಂತರ ಈಗ ಮನೆ ದೇವರಿಗೆ ಈಗ ದೇವೇಶ್ವರ ದೇವಸ್ಥಾನಕ್ಕೆ ಬಂದು ಆಶೀರ್ವಾದ ಪಡಿ ಅಂತ ಕೆಲಸ ಮಾಡಿ ನಂತರ ಇವಾಗ ಮತ ಹಾಕಕ್ಕೆ ಹೋಗ್ತೀನಿ. ಅದೇ ದೊಡ್ಡಗೌಡರು ಎಷ್ಟೊತ್ತಿಗೆ ಬರ್ತಾರೆ, ರೇವಣ್ಣವ್ರು ಎಷ್ಟೊತ್ತಿಗೆ ಮತ ಹಾಕ್ತಾರೆ? ರೇವಣ್ಣ ಸಾಹೇಬ್ರು ಅದೇ ಟೈಮಿಗೆ ಬರ್ತಾರೆ ಅನ್ಸುತ್ತೆ, ದೊಡ್ಡಗೌಡ್ರು ಅದೇ ಟೈಮಿಗೆ ಬರ್ತಾರೆ. ಈಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋ ಅಂತ ಕೆಲಸ. ಈ ಸಲ ಬಿಜೆಪಿ ಜೊತೆಗಿನ ಮೈತ್ರಿ ಫೇಸ್ ಮಾಡ್ತಿದ್ವಿ. ಚೆನ್ನಾಗಾಗುತ್ತೆ. ಬಿಜೆಪಿ ಕಾರ್ಯಕರ್ತರು, ಮುಖಂಡರು ಹಾಗೂ ನಮ್ಮ JDS ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದಾರೆ. ಯಾವುದೇ ಸಂದರ್ಭದಲ್ಲಾಗಲಿ ನಾವು ಚುನಾವಣೆ ಎದುರಿಸುವಂತ ಕೆಲಸನ ಮಾಡ್ತೀವಿ. ಏನೇ ಬಂದರೂ ಕೂಡ ನಾವು ಎದುರಿಸ್ತೀವಿ. ಈಗ 14 ಕ್ಷೇತ್ರಕ್ಕೆ ಚುನಾವಣೆ ನಡೀತಿದೆ ಸರ್, ಎಷ್ಟು ಗೆಲ್ಬೋದು ಅಂತ ಹೋಗ್ತಿದೆ ಸರ್? 14 ಗೆಲ್ತೀವಿ ಸರ್, 100% ಗೆಲ್ತೀವಿ. ಥ್ಯಾಂಕ್ ಯು. ಮನೆಯಿಂದ ಹೊರಟು ಗಣ ಆಶೀರ್ವಾದವನ್ನು ಪಡೆದು ಈಶ್ವರನ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಮತಗಟ್ಟೆಗಳಿಗೆ ಭೇಟಿ ಕೊಟ್ಟು ನಂತರ ಸುಮಾರು 12 ಗಂಟೆ 1 ಗಂಟೆ ಆಗುತ್ತೆ ಅಂತ ಕಾಣಿಸುತ್ತೆ. ನಾನು ನನ್ನ ಸ್ವಂತ ಊರು ದೊಡ್ಡಾಲಹಳ್ಳಿಗೆ ಭೇಟಿ ಕೊಟ್ಟು ಅಲ್ಲಿ ನಾನು ಮತವನ್ನು ಚಲಾವಣೆ ಮಾಡಿ ನಮ್ಮ ನಾಯಕರನ್ನ, ನಮ್ಮ ಜನಪ್ರತಿನಿಧಿಯನ್ನ ಮುಂದಿನ ದಿನಗಳಲ್ಲಿ ನಿಮ್ಮ ಈ ದೇಶದ ಒಂದು ಒಳ್ಳೆಯದನ್ನು ಮಾಡಲಿಕ್ಕೆ, ಈ ದೇಶವನ್ನು ಅಭಿವೃದ್ಧಿ ಮಾಡಲಿಕ್ಕೆ, ಈ ದೇಶದ ಅವಶ್ಯಕತೆಗಳನ್ನು ಪೂರೈಸಲಿಕ್ಕೆ ಒಂದಷ್ಟು ಕಾನೂನು ನಿಯಮಗಳು ಇವೆಲ್ಲವನ್ನ ಕೂಡ ಮಾಡಲಿಕ್ಕೆ ಇದೊಂದು ಸಂಸತ್ ಬಹಳ ಅತಿ ಪ್ರಮುಖವಾದಂಥ ನಮ್ಮೂರಲ್ಲಿ ಏಕಪಕ್ಷೀಯವಾಗಿ ಭಾರತೀಯ ಜನತಾ ಪಾರ್ಟಿ ಕಡೆನೇ ಜನ ಬೆಂಬಲ ಇರ್ತಕ್ಕಂಥವ್ರು, ಮತ್ತು ಹೊರಗಡೆ ಕೂಡ ಮತ ಯಾಚನೆ ಮಾಡ್ತಾ ಇರ್ತಕ್ಕಂಥವ್ರು ಬಿಜೆಪಿ ಕಾರ್ಯಕರ್ತರು. ಇದೇ ವಾತಾವರಣ ಇಡೀ ನನ್ನ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಇರ್ತಕ್ಕಂಥದ್ದು. ಕಾಂಗ್ರೆಸ್ ಕೆಲವು ಕಡೆ ಟೇಬಲ್ಗಳು ಇಲ್ಲ, ಟೇಬಲ್ ಇಲ್ಲ. ಸೊ ನಾವು 100 ಮಕ್ಕಳ ಲೋಕಸಭಾ ಕ್ಷೇತ್ರವನ್ನು ಅತ್ಯಂತ ಅಧಿಕ ಬಹುಮತಗಳಿಂದ ಗೆಲ್ತಕ್ಕಂಥ ಸನ್ನಿವೇಶಗಳು ಕೂಡ ಇದೆ. ಈಗ ನಾನು ಕೂಡ ರೌಂಡ್ಸ್ ಹೋಗ್ತಾ ಇದ್ದೀನಿ. ಮತ್ತು ಎಲ್ಲ ಕಡೆಯಿಂದನೂ ಫೋನ್ಗೆ ಬರ್ತಾ ಇರ್ತಕ್ಕಂಥದ್ದು ಜನ, ಅದರಲ್ಲೂ ಎಸ್ಪೆಷಲಿ ವಿದ್ಯಾವಂತರು, ಯಾರು ಅಪಾರ್ಟ್ಮೆಂಟ್ ವಾಸಿಗಳು ಮತ್ತು ಬಡಾವಣೆಗಳಲ್ಲಿ ಇರ್ತಕ್ಕಂಥವ್ರು, ಅವರು ಬೇಗ 6:30ಗೆ ಕ್ಯೂನಲ್ಲಿ ನಿಂತ್ಕೊಂಡು ಈಗಲೂ ಕೂಡ ಅವರೇನೆ ಹೆಚ್ಚಿನ ದುಡಿಸ್ತಕ್ಕಂಥದ್ದು. ನಮಗೊಂದು ಸ್ವಲ್ಪ ಭಯ ಇತ್ತು, 3 ದಿನ ರಜೆ ಇರೋದ್ರಿಂದ ಅವರು ಬಂದು ಓಟ್ ಹಾಕ್ತಾರಿಲ್ಲ ಅಂತೇಳಿ. ಆದರೆ ಈಗ ನೋಡಿದಾಗ ನಮಗೊಂಥರ ಖುಷಿ ಆಗ್ತದೆ. ಯಾಕಂದರೆ ದೇಶದ ಚುನಾವಣೆ ಆಗಿರೋದ್ರಿಂದ ಅವ್ರಿಗೂ ಕೂಡ ಗೊತ್ತಿದೆ, ಇದು ನರೇಂದ್ರ ಮೋದಿಯವರೇ ಈ ದೇಶದ ಪ್ರಧಾನಿ ಆದರೆ ದೇಶಕ್ಕೆ ಭವಿಷ್ಯ ಅಂತೇಳಿ. ಸೊ ಆ ದೃಷ್ಟಿಯಿಂದ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಂತೂ ಇನ್ನೂ ಸಂಜೆ 6 ಗಂಟೆವರೆಗೂ ಸಮಯ ಇರ್ತದೆ. ಎಲ್ಲ ಕೂಡ ನಿಮ್ಮನ್ನು ಮುಗಿಸ್ಕೊಂಡು ಒಂದು ಅರ್ಧ ಗಂಟೆ ಬಂದು ತಾವು ಮತದಾನವನ್ನು ಮಾಡಬೇಕು. ಎಷ್ಟೋಗಳನ್ನ ಬೇರೆ ಬೇರೆ ಕಡೆ ವ್ಯರ್ಥ ಮಾಡ್ತೀವಿ. ಅರ್ಧ ಗಂಟೆ 1 ಗಂಟೆ ಬಂದು ಕ್ಯೂನಲ್ಲಿ ನಿಂತ್ಕೊಂಡು ಮತದಾನ ಮಾಡೋದ್ರಿಂದ ದೇಶದ ಭವಿಷ್ಯ ಒಳ್ಳೆಯದಾಗ್ತದೆ. ದೇಶದ ಭವಿಷ್ಯ ಅಂದರೆ ನಿಮ್ಮ ಭವಿಷ್ಯನೂ ಒಳ್ಳೆಯದಾಗ್ತದೆ. ರಾಜ್ಯದಲ್ಲಿ ಮತದಾರರಿದ್ದ ಸ್ಯಾಂಡಲ್ವುಡ್ ಸ್ಟಾರ್ಸ್, ಈ ಕುರಿತ ಬ್ರೇಕಿಂಗ್ ನ್ಯೂಸ್ ನೋಡೋಣ. ರಾಜ್ಯದಲ್ಲಿ ಮತದಾನ ಮಾಡಿದ ಸ್ಯಾಂಡಲ್ವುಡ್ ಸ್ಟಾರ್ಸ್ ರಕ್ಷಿತ್ ಶೆಟ್ಟಿ, ಯಶ್, ಅಮೂಲ್ಯ, ಡಾಲಿ ಧನಂಜಯ್, ಗಣೇಶ್, ರಾಗಿಣಿ, ದುನಿಯಾ ವಿಜಯ್, ಸಪ್ತಮಿಗೌಡ, ಉಪೇಂದ್ರ, ಪ್ರೇಮ್, ನಟಿ ರಕ್ಷಿತಾ, ಧ್ರುವ ಸರ್ಜಾ, ದರ್ಶನ್, ಯುವರಾಜ್ ಕುಮಾರ್, ಆಶಿಕಾ ರಂಗನಾಥ್, ನಿರ್ಮಾಪಕಿ ಅಶ್ವಿನಿ ರಾಜ್ಕುಮಾರ್,
ತಾರಾ ದಂಪತಿ, ಹೀಗೆ ಹಲವಾರು ಸಿನಿಮಾ ತಾರೆಯರು ತಮ್ಮ ಮತ ಹಕ್ಕನ್ನು ಚಲಾವಣೆ ಮಾಡಿದ್ದಾರೆ. ಯಾಕೆಂದರೆ ಸಿನಿಮಾ ನಟ ನಟಿಯರಿಗೆ ಸಾವಿರಾರು ಜನ ಫಾಲೋವರ್ಸ್ ಇರ್ತಾರೆ. ಅವರು ಮತ ಹಕ್ಕನ್ನು ಚಲಾವಣೆ ಮಾಡಿದ್ರೆ ಅದನ್ನು ನೋಡಿ ಯಾರಿಗೆಲ್ಲ ಅಯ್ಯೋ ಚೂರು ಎಲೆಕ್ಷನ್ಗೆ ಓಟ್ ಹಾಕ್ಬೇಕಂತೇಳಿ ಬೇಸರದಲ್ಲಿರುವಂಥವ್ರಿಗೂ ಕೂಡ ಒಂದು ರೀತಿ ಸ್ಫೂರ್ತಿ ಬರುತ್ತೆ. ಆ ನೆಲೆಯಲ್ಲಿ ರಾಜ್ಯದ ಸ್ಟಾರ್ ನಟ ನಟಿಯರು ಕೂಡ ತಮ್ಮ ಮತ ಹಕ್ಕನ್ನು ಚಲಾವಣೆ ಮಾಡಿದ್ದಾರೆ. ನಾವೀಗ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀವಿ. ನಟ ದರ್ಶನ್ ಕೂಡ ಮತದಾನ ಮಾಡಿ ಹೊರಗಡೆ ಬರ್ತಿರುವಂಥದ್ದು. ನಟ ನಟಿಯರು ವೋಟ್ ಮಾಡಿದ ನಂತರ ಮಾಧ್ಯಮಗಳೊಂದಿಗೆ ಮಾತಾಡಿದ್ದಾರೆ. ನೋಡೋಣ ಏನು ಮಾತಾಡಿದ್ದಾರೆ. ಇಷ್ಟು ಜನ ನೋಡಿ ನನಗಂತೂ ಆ್ಯಕ್ಚುಲಿ ಇಷ್ಟು ಜನ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇಷ್ಟು ಜನ ನೋಡಿ ನನಗೆ ಬಹಳ ಖುಷಿ ಆಯಿತು. ಈ ಸತಿ 100% ವೋಟಿಂಗ್ ಆಗುತ್ತೆ ಅಂತ ಅನಿಸ್ತಾ ಇದೆ. ಬೇಸಿಗೆ ಅಲ್ವಾ, ಬಿಸಿಲು ಜಾಸ್ತಿ ಅಂತ ಹೇಳ್ಬಿಟ್ಟು ಮೋಸ್ಟ್ಲಿ ಬೆಳಗ್ಗೆನೇ ಎಷ್ಟು ಜನ ಬಂದಿದ್ದಾರೆ, ಕ್ಯೂ ಇದ್ದಾರೆ ಅನ್ಸುತ್ತಲ್ಲ? ತುಂಬ ಕ್ಯೂ ಇದ್ದಾರೆ. ಆ್ಯಕ್ಚುಲಿ ನಾನು ಇನ್ನೂ ಲೇಟ್ ಆಗ್ತಾ ಇತ್ತು. ನನ್ನ ಮಕ್ಕಳು ಇಬ್ಬರೇ ಎದ್ದಿದ್ದಾರೆ ಅಂದ್ಬಿಟ್ಟು ಅಲ್ಲಿ ಮುಂದೆ ಎಲ್ಲ ಸೀನಿಯರ್ ಸಿಟಿಸನ್ಸ್ ಇದ್ರು. ಆದರೂ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಮುಂದೆ ಹೋದೆ, ವೋಟ್ ಮಾಡಿ ಬಂದೆ. ನಾವು ಈ ಸರಿ ತುಂಬ ಸೀನಿಯರ್ ಸಿಟಿಸನ್ಸ್ ಇದ್ದಾರೆ, ಯೂತ್ಸು ಸ್ವಲ್ಪ ಹಿಂದೆಟ್ ಆಗ್ತದೆ ವೋಟಿಂಗಿಗೆ. ಇಲ್ಲ ಬರ್ತಾರೆ, ಇನ್ನೂ ಬೆಳಗ್ಗೆ ಅಲ್ವಾ, ಸೊ ಎವ್ರಿಬಡಿ ವಿಲ್ ಕಮ್. ಅಂದರೆ ಇವಾಗಲೇ ನಾನೇ ಆ್ಯಕ್ಚುಲಿ ಲೇಟಾಗಿ ಬರಬೇಕಿತ್ತು ಅಂತ ಅನಿಸ್ತು. ಎಲ್ಲ ಮಕ್ಕಳದೆಲ್ಲ ಮುಗಿಸ್ಬಿಟ್ಟು ಬರಬೇಕಂತ ಅನಿಸ್ತು. ಡೆಫಿನೆಟ್ಲಿ ದೇವೆ. ಆಸ್ ಅ ಸೆಲೆಬ್ರಿಟಿಯಾಗಿ ವೋಟ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತೀರಾ ವೋಟ್ ಆಗದೆ ಇರೋರಿಗೆ? ಡೆಫಿನೆಟ್ಲಿ ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾನು ಅದೇ ಅಂತ ಇದ್ದೆ, ನಿಮ್ಗೆ ಇಷ್ಟ ಇರಲಿ ಇಷ್ಟ ಇಲ್ಲದೆ ನಮ್ಮ ಹಕ್ಕನ್ನ ನಾವು ಚಲಾಯಿಸಲೇಬೇಕು. ನಿಮ್ಗೆ ಯಾರು ಇಷ್ಟ ಇರಲಿ ಯಾರು ಇಷ್ಟ ಇಲ್ಲದೆ ಅಟ್ಲೀಸ್ಟ್ ಒಂದು ವೋಟ್ ನಿಮ್ದು ಅಂತ ಯಾವತ್ತೂ ವೇಸ್ಟ್ ಆಗೋದು. ನೋಟಾಗಾದ್ರೂ ನಿಮಗೆ ವೋಟ್ ಇದ್ದೇ ಇರಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಸೊ ಈಗ ಕೆಲವೊಮ್ಮೆ ಇವಾಗ ನಾಳೆ ನಮ್ಮಮ್ಮ ಹತ್ರ ಅಯ್ಯೋ ಎಲ್ಲಿ ಮನೆ ಕೆಲಸ ನೋಡ್ತೀನಿ, ಆದರೆ ಹಂಗೆಲ್ಲ ವೇಸ್ಟ್ ಮಾಡಬೇಡಮ್ಮ, ಹೋಗಿ ವೋಟ್ ಮಾಡಿ ಅಂತ ಅಂದರೆ. ಸೊ ಇಟ್ ಇಸ್ ಲೈಕ್ ದಟ್. ನನಗೆ ಯಾರ್ಯಾರು ಸಿಗ್ತಾರೆ, ಈಗ ನನ್ನ ಫ್ರೆಂಡು ನೆನ್ನೆ ಅದನ್ನೇ ಅಂತ ಇರಲಿ. ಸೊ ಶಿ ವಾಸ್ ನಾಟ್ ಹ್ಯಾಪಿ ವಿತ್ ಇವರು. ಸೊ ನಾನು ನೀನು ವೇಸ್ಟ್ ಮಾಡಬೇಡಮ್ಮ, ಹೋಗಿ ನೋಟಾಗಾದರೂ ವೋಟ್ ಮಾಡಿ. 2014-19 ನೋಡಿದರೆ 55 ದಾಟಿಲ್ಲ ಬೆಂಗಳೂರು ವೋಟಿಂಗು. ಸೊ ಬೆಂಗಳೂರಂಥ ವಿದ್ಯಾವಂತರಿರೋ ಅಂಥ ಕಡೆನೇ ವೋಟಿಂಗ್ ಕಡಿಮೆ ಆಗ್ತಿದೆ. ಸೊ ವೋಟಿಂಗ್ ಜಾಸ್ತಿ ಆಗಬೇಕು ಅನ್ನೋಂಥದ್ದು ಏನು ಆಗಬೇಕಾಗಿದೆ? ವೋಟಿಂಗ್ ಐ ಥಿಂಕ್ ಈ ಸತಿ ಈಗಲೇ ಹೋಗಿ ವೋಟ್ ಮಾಡಿ. ನಮ್ಮ ಗ್ರಾಮ, ನಮ್ಮ ಊರು, ನಮ್ಮ ಜಿಲ್ಲೆ, ನಮ್ಮ ರಾಜ್ಯ, ನಮ್ಮ ದೇಶ ಬೆಳವಣಿಗೆ ಆಗಬೇಕು ಅಂತ ಹೇಳಿದ್ರೆ ನಾವು ನಮ್ಮ ಮತವನ್ನು ಚಲಾಯಿಸಲೇಬೇಕು. ಯಾರಿಗೆ ವೋಟ್ ಹಾಕಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ನಮ್ಮ ದೇಶದ ಬೆಳವಣಿಗೆ ಮೇಲೆ ಕಾಳಜಿ ಇರುವಂತಹ ಅಭ್ಯರ್ಥಿಗೆ ವೋಟ್ ಮಾಡಿ. ನನ್ನ ಹಕ್ಕು, ನನ್ನ ರೆಸ್ಪಾನ್ಸಿಬಿಲಿಟಿ. 1 ಅವರ್ ಅಲ್ಲ, ಅರ್ಧ ಗಂಟೆ ಅಲ್ಲ, 1 ಅವರ್ 2 ಅವರ್. ಸೊ ನಾನು ನನ್ನ ಹಕ್ಕನ್ನು ಚಲಾಯಿಸಿದ್ದೀನಿ. ಯಾರ್ಯಾರು ಮನೇಲಿ ಇದ್ದೀರ ದಯವಿಟ್ಟು ಎಲ್ಲ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿ. ಯಾರು ನಿಮ್ಗೆ ಇಷ್ಟ, ಯಾರು ಸೊಸೈಟಿಗೆ ಒಳ್ಳೇದು ಮಾಡ್ತಾರೆ, ಯಾರು ನಿಮ್ಗೆ ಒಳ್ಳೆಯದು ಅಂತಾರೋ ಅವ್ರು ಬಂದು ವೋಟನ್ನು ಹಾಕಿ. ಬಿಕಾಸ್ ನೋಡ್ತಾ ಇದ್ದೀನಿ ನನ್ನ ಹೆಚ್ಚೆಚ್ಚು ವೋಟಿಂಗ್ ಆಗಬೇಕು ಅಂತ ಎಲೆಕ್ಷನ್ ಕಮಿಷನ್ ಇರ್ಬೋದು, ಕೆಲವು ಸಂಘ ಸಂಸ್ಥೆಗಳು ಇರ್ಬೋದು, ಎಲ್ಲ ಕೆಲಸ ಮಾಡ್ತಿದ್ದಾರೆ. ನಾನು ಖುಷಿಯಾಗಿ ಬೆಳಗ್ಗೆ ಕಾರಲ್ಲಿ ಬರ್ತಾ ನೋಡಿದೆ ಅಂತಾರೆ ನೃಪತುಂಗ ರಸ್ತೆಯಲ್ಲಿ ನಿಸರ್ಗ ಗ್ರ್ಯಾಂಡ್ ಅನ್ನು ಅವರು ವೋಟ್ ಹಾಕ್ಕೊಂಡು ಬಂದರೆ ಅವ್ರಿಗೆ ನನ್ನ ಹಕ್ಕು, ಸಿಟಿಸನ್, ನನ್ನ ರೆಸ್ಪಾನ್ಸಿಬಿಲಿಟಿ. 1 ಅವರ್ ಅಲ್ಲ, ಅರ್ಧ ಗಂಟೆ ಅಲ್ಲ, 1 ಅವರ್ 2 ಅವರ್ ಆದರೂ ಕೂಡ. ಸೊ ನಾನು ನನ್ನ ಹಕ್ಕನ್ನು ಚಲಾಯಿಸಿದ್ದೀನಿ. ಯಾರ್ಯಾರು ಮನೇಲಿ ಇದ್ದೀರ ದಯವಿಟ್ಟು ಎಲ್ಲ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿ. ಎಲ್ಲರೂ ಹೇಳೋದು ಹೇಳ್ತಾನೆ ಇರ್ತಾರೆ, ಕೆಲವರು ಅಲ್ಲೇ ಕೂತಿರ್ತಾರೆ, ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಸೊ ಐ ಥಿಂಕ್ ಯಾರು ಬರ್ತಾ ಇಲ್ಲ ವೋಟ್ ಹಾಕಕ್ಕೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬಿಟ್ಟು ಯಾರು ಬರ್ತಾ ಇದಾರೋ ಅವ್ರ ಬಗ್ಗೆ ಗಮನ ಕೊಡೋದು. ಯಾಕಂದ್ರೆ ಒಳ್ಳೇದಾದ್ರೆ ಮನೇಲಿ ಕೂತಿರೋರ್ಗೂ ಆಗ್ತಾ ಇದೆಯಲ್ಲ, ವೋಟ್ ಹಾಕ್ತಾ ಇರೋರ್ಗೂ ಆಗ್ತಾ ಇದೆ ಆಲ್ಮೋಸ್ಟ್. Hi guys, I have voted. I have voted for change. I have voted against hate. I have voted for a representative whom I believe will be my voice in the parliament. Please go and vote and make the change. Love you all. Thank you. ಇದು ಮತದಾನ ಅಲ್ಲ, ಮತ ಹಕ್ಕು. ಇದನ್ನ ದಾನ ಮಾಡಬೇಡಿ, ಮತನ ಇದನ್ನ ಹಕ್ಕನ್ನ ಚಲಾಯಿಸ್ಬೇಕು.
ನಿಮ್ಗೆ ಯಾರಿಗೆ ಬೇಕು ಅವ್ರಿಗೆ ನಿಮ್ ಇಷ್ಟಪಟ್ಟಂಗೆ ಆಗಿ. ಸೊ ನೀವು ಎಲ್ರು ಬಂದ್ ಮಾಡಿ, ಯಾರು ತಪ್ಪಿಸ್ಕೋಬೇಡಿ ಪ್ಲೀಸ್. ಬೆಂಗಳೂರಲ್ಲಿ ಪ್ರತಿ ಮತದಾನಕ್ಕೂ ಪ್ರಮಾಣ ಕಮ್ಮಿ ಆಗುತ್ತೆ, ಸುಮಾರು 35-40% ಅಷ್ಟೇ ಆಗೋದು ವೋಟಿಂಗ್. ಈ ಬಗ್ಗೆ ಬಟ್ ಇದು ಎಲ್ಲರೂ ಸೇರಿ ಹೇಗೆ ಎಲ್ಲರನ್ನೂ ಹೊರಡೆ ಕರೆಸ್ಬೇಕು ಅಂತ ಒಂದು ಉಪಾಯ ಮಾಡಬೇಕು. ಇದ್ರೂ ಸರ್ಕಾರನೇ ಮಾಡಬೇಕು. ಹೇಗೆ ಇವ್ರನ್ನೆಲ್ಲ ಹೊರಗಡೆ ಕರ್ಕೊಂಡ್ಬಂದು ಎಷ್ಟು ಈಸಿಯಾಗಿ ವೋಟ್ ಮಾಡಿಸ್ಬೇಕಾಗುತ್ತೆ, ಇದನ್ನೆಲ್ಲರೂ ನಾವು ಪ್ರಯತ್ನ ಪಟ್ಟು ಮಾಡಿಸ್ಬೇಕು. ಸರ್, ಪ್ರಮುಖವಾಗಿ ಯೂತ್ಸ್ ವೋಟ್ ಮಾಡಲ್ಲ ಸರ್. ಪ್ರಮುಖವಾಗಿ ಟ್ರಿಪ್ ಹೋಗ್ತಾರೆ, ಅಲ್ಲಿ ಇಲ್ಲಿ ಹೊರಗಡೆ ಹೋಗ್ಬಿಡ್ತಾರೆ. ಮತದಾನ ದಿವಸನೇ ಬೆಂಗಳೂರಲ್ಲಿ ಎಲ್ಲ ಯೂತ್ಸ್. ಅವ್ರಿಗೆ ಒಂದು ಮೆಸೇಜ್ ರೀಚ್ ಆಗಬೇಕು, ಇದರಿಂದ ಏನು ಇಂಪಾರ್ಟೆನ್ಸ್ ಇದೆ, ಏನಾಗುತ್ತೆ ಅಂತ ಅವ್ರಿಗೆ ಹೇಳಬೇಕು. ಬರ್ತಾರೆ ಆದರೆ ಅವ್ರಿಗೆ ವೋಟ್ ಮಾಡೋದು ಒಂದು ಇಂಟ್ರೆಸ್ಟಿಂಗ್ ಗೇಮ್ ಥರ ಮಾಡಬೇಕು. ಬರ್ತಾರೆ ಅವರು, ಬಟ್ ಐ ರಿಕ್ವೆಸ್ಟ್ ಎಲ್ಲರೂ ಬಂದು ಮಾಡಬೇಕು. ಅದಕ್ಕೆ ನನ್ನ ಮಕ್ಕಳನ್ನ ಕರ್ಕೊಂಬಂದಿದ್ದೀನಿ. ಇದೇ ಸ್ಕೂಲಲ್ಲಿ ಓದ್ತಾ ಇದ್ರು, ಇವತ್ತು ಇಲ್ಲೇ ವೋಟ್ ಹಾಕಕ್ಕೆ ಬಂದಿದ್ದೀನಿ. ಪ್ರತಿಯೊಬ್ಬರು ಬಂದು ವೋಟ್ ಹಾಕಿ, ತಪ್ಪಿಸ್ಕೋಬೇಡಿ. ಒಂದು ಕಾಲದಿಂದ ನಾವು ಅಪ್ಪಾಜಿ, ಅಮ್ಮ, ಶಿವಣ್ಣ, ಅಪ್ಪು, ನಾನು ಎಲ್ಲ ಒಟ್ಟಿಗೆ ಬರ್ತಿದ್ವಿ. ಹಾಗೆ ಕ್ರಮೇಣ ಒಬ್ಬೊಬ್ಬರ ಕಮ್ಮಿ ಆಗ್ತಾ ಹೋದ್ರು. ಕೊನೆ ಒಂದು 2 ವರ್ಷದಿಂದ ಅಪ್ಪು ಬಂದಿದ್ದು, 3 ವರ್ಷದಿಂದ ಅಪ್ಪು, ಅಶ್ವಿನಿ, ನಾನು, ಮಂಗಳಲ್ಲ. ಆಮೇಲೆ ಅಪ್ಪು ಇಲ್ಲದೆ ಇವಾಗ ನಾನು, ಅಶ್ವಿನಿ, ಮಂಗಳ ಬರ್ತಾ ಇದ್ವಿ. ನನ್ನ ಮಕ್ಕಳು ಬರ್ತಾರೆ, ಎಲ್ಲ ದೊಡ್ಡವರಾಗಿದ್ದಾರೆ. ಇನ್ನೇನೊಂದು 2 ವರ್ಷದಲ್ಲಿ ಅಪ್ಪು ಮಕ್ಕಳು ಬರ್ತಾರೆ, ಅವರು ದೊಡ್ಡವರಾಗಿದ್ದಾರೆ, ಅವರು ಬಂದು ಹಾಕ್ತಾರೆ. ಇದು ಹೇಗೆ ಕಂಟಿನ್ಯೂ ಆಗ್ತದೆ. ಮಕ್ಕಳಿಗೆ ಹೇಳ್ಕೊಡ್ಬೇಕು ನಾವು ಪ್ಯಾರೆಂಟ್ಸು, ಅವರೇ ಕರ್ಕೊಂಬಂದು ಹಾಕಿಸ್ಬೇಕು. ಸರ್, ಇವತ್ತು ಪ್ರಜಾಪ್ರಭುತ್ವದ ಹಬ್ಬ ಇದ್ರ ಬಗ್ಗೆ ಏನ್ ಹೇಳ್ತಿದ್ದಾರೆ? ಮತದಾನ ಮಾಡೋದ್ರ ಬಗ್ಗೆ ಯುವಕರಿಗೆ ಏನು ಮೆಸೇಜ್ ಕೊಡ್ತೀರಾ? ತುಂಬಾ ಖುಷಿ ಆಗುತ್ತೆ. ಇದೊಂದು ನೀವು ಹೇಳ್ದಂಗೆ ಪ್ರಜಾಪ್ರಭುತ್ವದ ಒಂದು ಹಬ್ಬ. ಆಮೇಲೆ ನಮ್ಮ ಏನಂದ್ರೆ ವರ್ಲ್ಡ್ ಅಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಡೆಮೋಕ್ರಸೀಸ್ ಬಂದ್ಬಿಟ್ಟು ನಮ್ಮ ಭಾರತದ್ದು. ಸೊ ಅದರ ಒಂದು ಚಿಕ್ಕ ಭಾಗಿಯಾಗಕ್ಕೆ ನಂಗೆ ತುಂಬಾ ಖುಷಿ ಆಗ್ತದೆ. ಪ್ರತಿ ಸಾರಿ ಫ್ಯಾಮಿಲಿ ಜೊತೆ ನೀವು ಎಷ್ಟನೇ ಬಾರಿಗೆ ಮತದಾನ ಚಲಾಯಿಸ್ತೀರಿ? 18 ವರ್ಷ ಆದ್ಮೇಲಿಂದ ಎಲ್ಲಿ ಎಲೆಕ್ಷನ್ ಆಗಿದೆ, ಪ್ರತಿ ಎಲೆಕ್ಷನ್ಗೂ ಬಂದು ನಾನು ವೋಟ್ ಹಾಕಿದ್ದೀನಿ. ತಂದೆ ಜೊತೆ, ಚಿಕ್ಕವ್ರ ಜೊತೆ, ಅಜ್ಜಿ ಜೊತೆ, ತಮ್ಮನ ಜೊತೆ, ತಾಯಿ ಜೊತೆ, ಎಲ್ಲರ ಜೊತೆನೂ ಬಂದು ಯಾವಾಗಲೂ ವೋಟ್ ಹಾಕ್ತೀವಿ. ಪ್ರತಿಯೊಬ್ಬರು ವೋಟ್ ಮಾಡಲೇಬೇಕು. ನಮ್ಮ ಪ್ರಜಾಪ್ರಭುತ್ವದಲ್ಲಿ ಆ್ಯಂಡ್ ಡೆಮಾಕ್ರಸಿಯಲ್ಲಿ ಅತಿ ಮುಖ್ಯವಾಗಿದೆ ವೋಟ್ ಮಾಡೋದು. ಇವತ್ತು ನಮಗೆ ಎಲ್ಲ ಕಡೆ ಎಲ್ರಿಗೂ ಅವಕಾಶ ಇದೆ. ಪ್ರತಿಯೊಂದು ಹಳ್ಳಿಯಲ್ಲೂ ವೋಟ್ ಮಾಡೋಕ್ಕೆ ಒಂದು ಸೌಲಭ್ಯ ಇದೆ, ಅದನ್ನ ಉಪಯೋಗಿಸ್ಕೊಳ್ಳೇಬೇಕು, ವೋಟ್ ಮಾಡಲೇಬೇಕು. ಯಾಕಂದ್ರೆ ನಾವು ಎಲ್ಲದನ್ನು ಪ್ರಶ್ನೆ ಮಾಡ್ತೀವಿ, ಯಾಕೆ ಇದು ಸರಿ ಇಲ್ಲ, ಯಾಕೆ ಅದು ಸರಿ ಇಲ್ಲ ಅಂತ. ಆ ಪ್ರಶ್ನೆ ಮಾಡೋ ಹಕ್ಕು ನಮ್ದಾಗ್ಬೇಕಂದ್ರೆ ನಾವು ಮೊದಲು ವೋಟ್ ಮಾಡಬೇಕು. ತುಮಕೂರಲ್ಲಿ ಮದುವೆ ಬಳಿಕ ಮತದಾನ ಮಾಡಿದ ವಧುವರರು. ಈ ಕುರಿತ ಬ್ರೇಕಿಂಗ್ ನ್ಯೂಸ್ ನೋಡೋಣ. ತುಮಕೂರಲ್ಲಿ ಮದುವೆ ಬಳಿಕ ಮತದಾನ ಮಾಡಿದ ವಧುವರರು ಚಿಕ್ಕನಾಯಕನಹಳ್ಳಿಯ ಗೋಡೆಕೆರೆ ಗ್ರಾಮದಲ್ಲಿ ಮತದಾನ ಮಾಡಿದ್ದಾರೆ. ಮತಗಟ್ಟೆ ಸಂಖ್ಯೆ 253ರಲ್ಲಿ ಮತದಾನ ಮಾಡಿರುವಂತಹ ವಧುವರರು ಉಡುಪಿಯ ಎಡಬೆಟ್ಟು ಮತಕೇಂದ್ರಕ್ಕೆ ಆಗಮಿಸಿದ ವಧು ಮನೆಯಿಂದ ಸಿಂಗಾರಗೊಂಡು ಮತಗಟ್ಟೆಗೆ ಬಂದು ಮತದಾನ ಮಾಡಿದ್ದಾರೆ. ನಿಜಕ್ಕೂ ಇದೊಂದು ಒಳ್ಳೆಯ ಸುದ್ದಿ. ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡುವಂಥ ಒಂದು ಮತ ಹಕ್ಕನ್ನು ಚಲಾವಣೆ ಮಾಡಿದ್ದಾರೆ. ಕೆಲವರು ಮದುವೆ ಹಬ್ಬ ಸಂಭ್ರಮ ಅಂತಂದರೆ ಮುಳುಗೋಗ್ಬಿಡ್ತಾರೆ, ಆದರೆ ತಮ್ಮ ಮತ ಹಕ್ಕನ್ನು ಮರೆತಿಲ್ಲ. ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ನಂತರ ಮತ ಹಕ್ಕನ್ನು ಈ ವಧುವರರು ಮಾಡಿರುವಂಥದ್ದು ತುಮಕೂರಿನ ಚಿಕ್ಕನಾಯಕನ ಗೋಡೆಗೆರೆ ಗ್ರಾಮದಲ್ಲಿ ಮತದಾನ. ನಿಜಕ್ಕೂ ಈ ದಂಪತಿಗಳು ಮಾದರಿಯಾಗಿದ್ದಾರೆ. ಮತಕೇಂದ್ರಕ್ಕೆ ಅಲ್ಲೂ ಕೂಡ ವಧುವರರು ವಧುಗೊಂಡು ಮತಗಟ್ಟೆಗೆ ಬಂದು ಮತದಾನ ಮಾಡಿರುವಂಥದ್ದು. ಒಂದು ಕಡೆ ಚಿಕ್ಕನಾಯಕನಹಳ್ಳಿ ಗೋಡೆಗೆರೆ ಗ್ರಾಮದಲ್ಲಿ ಮತದಾನ, ಇನ್ನು ವಧುವರರು ಉಡುಪು ಗ್ರಾಮದಲ್ಲಿ ಮತಕೇಂದ್ರಕ್ಕೆ ವಧು ಮನೆಯಿಂದ ಸಿಂಗಾರ ತಮ್ಮ ಮತ ಹಕ್ಕನ್ನು ಚಲಾವಣೆ ಮಾಡಿದ್ದಾರೆ.
ನಾವೀಗ ದೃಶ್ಯಾವಳಿಗಳಲ್ಲಿ ನಿಮಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ನಂತರ ದೇಶದ ಭವಿಷ್ಯಕ್ಕೆ ಮುನ್ನುಡಿ ಬರೆಯುವಂತಹ ಮತ ಹಕ್ಕು ಚಲಾವಣೆ ಮಾಡಿರುವಂಥದ್ದು ಮತ್ತು ಓದು. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಅಶ್ವವೇಗ ನ್ಯೂಸ್, ಸತ್ಯಾನ್ವೇಷಣೆಯ ಓಟದಲ್ಲಿ. ನಮಸ್ಕಾರ.